ಆಕೆಗಂತ ಒಂದು ಇದು ಮಾಡಿದ್ರು ಓಮ್ನಿ ಕಾರ್. ಆ ಓಮ್ನಿನಲ್ಲಿ ಎಲ್ಲ ಅವಳಿಗೆ ಸಪೋರ್ಟ್ ಇರ್ತಾ ಇತ್ತು. ಅದನ್ನು ತಗೊಂಡು ಅವಳು ಹೋಗ್ತಾ ಇದ್ಲು. ಮಲ್ಲೇಶ್ವರಮಲ್ಲಿ ಅವಳು ಸೆಕೆಂಡ್ PU ಎಕ್ಸಾಮ್ ಬರೀತಾ ಇದ್ಲು. ವಿತ್ ಸಪೋರ್ಟ್ ಅವಳು ಸೆಕೆಂಡ್ PU ತನಕ ಬಂದು ಅವಳು ಎಕ್ಸಾಮ್ ಬರೆಯುವಾಗ ಅವಳ ಒಂದು ಏನು ಆಕ್ಸಿಜನ್ ಸಪೋರ್ಟ್ ಅದರದ್ದು ಬ್ಯಾಟ್ರಿ ಪಾಪ ಖಾಲಿ ಹೋಗಿ ಅವಳ ಬ್ರೈನಿಗೆ ಕೆಲವು ನಿಮಿಷಗಳ ಕಾಲ ಆಕ್ಸಿಜನ್ ಹೋಗಲಿಲ್ಲ. ಆಕೆ ಕೋಮಕ್ಕೆ ಹೊರಟೋಗ್ಬಿಟ್ಟು ಕೋಮದಲ್ಲಿರೋಳನ್ನ ತೊಗೊಂಡೋಗಿ ಅಪೋಲೋದಾಗ ಎಲ್ಲ ಹಾಕಿದ್ದಾರೆ. 1 year ಅಲ್ಲಿದ್ದು ಪಾಪ ಮೆಡ್ಸೋರು ಒಂದು ವೆಜಿಟೇಬಲ್ ಥರ ಇದ್ರು. ಅಲ್ಲಿಂದ ಆಮೇಲೆ ಒಂದು ಯಲಹಂಕದಲ್ಲಿ ಒಂದು ಇಂಟಿಗ್ರೇಟೆಡ್ ಹಾಸ್ಪಿಟಲ್ ಇದೆ, ಆಯುರ್ವೇದ ಔಷಧಿ ಎಲ್ಲ ಇದೆ. ಅಲ್ಲಿ ಆಯುರ್ವೇದ ಚಿಕಿತ್ಸೆ ಎಲ್ಲ ಮಾಡಿದ್ಮೇಲೆ ಆಕೆಯ ಗಾಯಗಳೆಲ್ಲ ಗುಣಾದ್ರು. ಕಣ್ಣು ಓಪನ್ ಮಾಡಿದ್ರು, ಸ್ವಲ್ಪ ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡಿದ್ರು. 1 ವರ್ಷ ಅಲ್ಲಿ ತಗೊಂಡಿದ್ರು. ಅಲ್ಲಿ ಹೇಳಿದ್ರು ಏನು ಮಾಡಲಿಕ್ಕಾಗಲ್ಲ ಅಂತ ಮನೆಗೆ ಕಳಿಸಿದ್ರು. ಮಲ್ಲೇಶ್ವರಮಲ್ಲಿ ಅವ್ರ ಮನೆ. ಅವರು ಅಲ್ಲಿದ್ದಾಗ ಯಾರೋ ಹೇಳಿ ನನಗೆ ಫೋನ್ ಮಾಡಿದ್ರು. ನಾನು ಆಕೆಯನ್ನು 6 ವರ್ಷ ಚಿಕಿತ್ಸೆ ಮಾಡಿದ್ದೆ. ಆಕೆ ರೆಸ್ಪಾಂಡ್ ಮಾಡ್ತಾ ಇದ್ರು. ಆಕೆ ಹಾರ್ಟ್ ಸರಿ ಹೋಯಿತು. ಆಕೆಯ ಬೇರೆ ಅಂಗಗಳು ಸರಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಬೇರೆ ಅಂಗಗಳೆಲ್ಲ ನಾರ್ಮಲ್ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಸರಿ ಹೋಯಿತು. ಅವರು ತಂದೆ ತಾಯಿ ಪೂರ್ತಿ ಹೋಗ್ಬಿಟ್ಟು ಲಾಸ್ಟ್ ಆಗಸ್ಟಲ್ಲಿ ಅವರು ಕೇಸ್ನ ಪ್ರೆಸೆಂಟ್ ಮಾಡಿದ್ದೆ. ಅವರು ಇದನ್ನು ಹೊರಗೆ ಹೇಳಲಿಕ್ಕೆ ಯಾಕೆ ಆಗ್ತಿರಲಿಲ್ಲ ಅಂದರೆ ಅವಳಿಗೆ ಲೈಫ್ ಸಪೋರ್ಟ್ ಸಿಗ್ತಾ ಇದ್ದು ಅಲಪತಿ ಸೈಡಿಂದ ಅವರು ಫ್ರೀಯಾಗಿ ಅವಳಿಗೆ ಸಪೋರ್ಟ್ ಕೊಡ್ತಾ ಇದ್ರು. ಔಷಧಿಗೆ ಯಾವುದೂ ಅದು ತಗೋತಿರಲಿಲ್ಲ. ಅಲ್ಲಿ ಆಗಲ್ಲ ಅಂತ ಹೇಳಿದರೆ ಅವರೆಲ್ಲ ತೊಗೊಂಡೋಗ್ಬಿಡ್ತಾರೆ, ನೀವು ಆಯುರ್ವೇದ ತೊಗೊಂಡ್ರೆ ನಾವು ಕೊಡಲ್ಲ ಅಂತ. ಹಾಗಾಗಿ ಇದು ಹೊರಗೆ ಹೇಳೋಕ್ಕಾಗ್ತಿರ್ಲಿಲ್ಲ. ಒಂದ್ಸಲ ಅವಳಿಗೆ ಸ್ಕ್ಯಾನಿಂಗ್ ಕರ್ಕೊಂಡು ಹೋದಾಗ ತಲೆ ಡೇಟ್ ಆಗ್ಬಿಟ್ಟು ಅವಳಿಗೆ ಹೇಳೋಕ್ಕಾಗ್ತಿರ್ಲಿಲ್ಲ. ಮುಖ ಊದ್ಬಿಟ್ಟಿತ್ತು. ನೋಡಿದರೆ ಅವಳಿಗೆ ತಲೆ ನೀರು ತುಂಬಿತ್ತು, ಹೈಡ್ರೋಸೆಫಾಲಸ್ ಅಂತ. ಅವಾಗ ಫೋನ್ ಮಾಡಿದ್ರು, ಏನು ಮಾಡೋಣ, ಅವ್ರು ತೆಗಿಬೇಕು ಅಂತಿದ್ದಾರೆ, ಪ್ರಯತ್ನ ಮಾಡೋಣ ಅಂತ. ನಮ್ಮದೇ ಆಯುರ್ವೇದ 15 ಅದು ಸರಿ ಹೋಯಿತು. ಅದೆಲ್ಲ ನಾನು ಇಂಟರ್ನ್ಯಾಷನಲ್ ಪ್ರೆಸೆಂಟ್ ಮಾಡಿದ್ದೆ. ಆಯುರ್ವೇದದಿಂದ ಇದೆಲ್ಲ ಸಾಧ್ಯ ಅಂತ. ಆದರೆ ಆಯುರ್ವೇದ ನಮ್ಮ ಗೌರ್ಮೆಂಟು ಮುಂದೆ ತೊಗೊಂಡು ಹೋಗ್ತಾ ಇಲ್ಲ. ಯಾಕಂದರೆ ಲಾಬಿ ದೊಡ್ಡದಾಗಿರೋದ್ರಿಂದ ಈ ಕಾಯಿಲೆಗಳಿಗೆ ಅನೇಕ ಕಾಯಿಲೆಗಳಿಗೆ ಆಯುರ್ವೇದ ಮಾಡಿಬಿಟ್ಟು ಬಿಸಿನೆಸ್ ಎಲ್ಲ ಅದನ್ನೇ ಹೇಳ್ತಾರೆ. ಆಯುರ್ವೇದ ಮಾಡ್ತಾ ಇಲ್ಲ, ನಾನು ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ಅವ್ರಿಗೆ ಆಗ್ತಿಲ್ಲ ಅಂತ ಇಲ್ಲ. ಆದರೆ ಅದು ಮುಂದೆ ಒಂದೇ ನವೆಂಬರ್ ತನಕನೂ ಹೋಗಿದ್ದು. ನವೆಂಬರಲ್ಲಿ ಅವಳಿಗೆ ಯಾವುದೋ ಫುಡ್ ಪೈಪ್ ಚೇಂಜ್ ಮಾಡಲಿಕ್ಕೆ ಹೋದಾಗ ಗಾಯ ಆಗಿ ಸ್ವಲ್ಪ ತೊಂದರೆ ಆಯಿತು. ಅವಳೆಲ್ಲ ಕಳ್ಕೊಂಡ್ವಿ ನಾವು. ಅಂದರೆ 6 ವರ್ಷ ಕೇವಲ ಆಯುರ್ವೇದ ಚಿಕಿತ್ಸೆ ಇತ್ತು. ಇದೇ ನಾವು ಅವಳ ಶ್ರದ್ಧಾಂಜಲಿ ಸಭೆಗೆ ಪಾಪ ಮೊದಲನೇ ಸಲ ಹೇಳಿದ್ರು. ಅಲ್ಲಿ ತನಕ ಅವರೆಲ್ಲೂ ಹೇಳಿರಲಿಲ್ಲ, ಅವರಿಗೆ ಸಪೋರ್ಟ್ ಸಿಗ್ತಾ ಇತ್ತು. ಸೊ ಇದು ಅವರ ಕತೆ. ಅದರಿಂದ ಅವರು ಈ ಶುರು ಮಾಡಿದ್ದೆ ಅವರ ಮಗಳ ಇದರಿಂದ. ಭಾರತದಲ್ಲಿ ಈ NGO ಇರಲಿಲ್ಲ. ಥ್ಯಾಂಕ್ ಯು.